ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಬೈಕ್ ಬ್ಲಾಗಿಂಗ್ಗೆ ಮತ್ತು ಟ್ರಾವೆಲ್ ವೀಡಿಯೋಸ್ಗೆ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಪವರ್ಫುಲ್ ಆ್ಯಕ್ಷನ್ ಕ್ಯಾಮ್ರಾನ ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ಸೊ ಇದು ನನ್ನ ಫಸ್ಟ್ ಯೂಟ್ಯೂಬ್ ವೀಡಿಯೋ ಕೂಡ ಆಗಿರೋದ್ರಿಂದ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಗುರು. ವೆಲ್ಕಮ್ ಟು ಮೈ ವಿತ್ ಗುರು ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾವು ನಮ್ಮ ಚಾನಲಲ್ಲಿ ಬೈಕ್ ಟ್ರಾವೆಲ್ಸ್, ಟ್ರಾವೆಲ್ ಎಕ್ಸ್ಪ್ಲೋರ್, ಬೈಕ್ ರೈಡ್ಸ್, ನಾವು ಇವತ್ತು ಅನ್ಬಾಕ್ಸ್ ಮಾಡಕ್ಕೆ ಹೊರಟಿರೋ DJI Osmo Action 6 ಅಡ್ವೆಂಚರ್ ಕಾಂಬೋ. ಬನ್ನಿ ಇದರಲ್ಲಿ ಏನೇನಿದೆ ಅಂತೇಳಿ ಚೆಕ್ ಮಾಡೋಣ. ಬಾಕ್ಸ್ ಲುಕ್ ನೋಡಿದ್ರೆ ತುಂಬ ಪ್ರೀಮಿಯಂ ಕ್ವಾಲಿಟಿ ಇದೆ. ಮೊದಲಾಗಿ ನಿಮಗೆ ಮೈನ್ ಕ್ಯಾಮ್ರಾ ಸಿಗುತ್ತೆ, ಅದಾದ್ಮೇಲೆ ನೆಕ್ಸ್ಟು ಆಕ್ಸೆಸರೀಸು ಸ್ವಲ್ಪ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಸ್ಟಿಕ್ ಕೊಟ್ಟಿದ್ದಾರೆ, 1.5 ಮೀಟರ್ ನಿಂತಿರ್ತಕ್ಕಂಥ ಸ್ಟಿಕ್ಕು. ನೆಕ್ಸ್ಟು DJI ಸ್ಟಿಕ್ಕರ್ಸ್ ಎಲ್ಲ ಕೊಟ್ಟಿದ್ದಾರೆ, ಯೂಸರ್ ಮ್ಯಾನ್ಯಲ್ ಎಲ್ಲ ಇದೆ. ಕ್ಯಾಮ್ರಾ ಅಂತೂ ಫುಲ್ ಸಾಲಿಡ್ ಆಗಿದೆ. ಕೇಬಲ್ ಕೊಟ್ಟಿದ್ದಾರೆ, ಟೈಪ್ C to C, ದೆನ್ ಸ್ಕ್ರೂ ಇದೆ, 2 ಸ್ಕ್ರೂ ಕೊಟ್ಟಿದ್ದಾರೆ, ಕ್ಯಾಮ್ರಾ ಮೌಂಟ್ ಇದೆ, ಹೆಲ್ಮೆಟ್. ನೆಕ್ಸ್ಟ್ ನೋಡ್ತಾ ಹೋದರೆ ಬ್ಯಾಟ್ರಿ ಕೇಸ್. ನೀವು ಜಸ್ಟ್ ಬಟನ್ ಪ್ರೆಸ್ ಮಾಡಿದರೆ ಇಂಡಿಕೇಟ್ ತೋರಿಸುತ್ತೆ, ಗ್ರೀನ್, ಯೆಲ್ಲೋ, ರೆಡ್ ಇಂಡಿಕೇಟ್. ಗ್ರೀನ್ ಇದ್ರೆ ಫುಲ್ಲು. ಆಮೇಲೆ ಜೊತೆಗೆ ಸ್ಟಿಕ್ ಇದೆ, 1.5 ಮೀಟರ್. ಯೂಸರ್ ಮ್ಯಾನ್ಯಲಲ್ಲಿ ಏನೇನು ಕೊಟ್ಟಿದ್ದಾರಪ್ಪ ಅಂದರೆ ಪ್ರೀಮಿಯಂ ಲುಕ್ ಇರತಕ್ಕಂಥ DJI ಸ್ಟಿಕ್ಕರ್ಸ್ ಇದೆ. ನೀವು ಬೇಕಾದರೆ ಹೆಲ್ಮೆಟ್ಟಿಗೆ ಇಲ್ಲಾಂದರೆ ಬೈಕಿಗೆ ಸ್ಟಿಕ್ ಮಾಡ್ಬೋದು. ಯೂಸರ್ ಮ್ಯಾನ್ಯಲು ಇದು ಲೆನ್ಸ್ ಕ್ಲೀನಿಗೆ. ಕ್ವಿಕ್ ಸ್ಟಾರ್ಟ್ ಗೈಡ್ ಎಲ್ಲ ಕೊಟ್ಟಿರ್ತಾರೆ. ಇದರಲ್ಲೇ ನೀವು ನೋಡ್ಬೋದು ಯಾವ ಥರ ಯೂಸ್ ಮಾಡಬೇಕು ಕ್ಯಾಮ್ರಾ ಅನ್ನೋದೆಲ್ಲ ಇರುತ್ತೆ. ನೆಕ್ಸ್ಟು ಕನೆಕ್ಷನ್ ಹೇಗೆ DJI ಮಿಮೋ ಆ್ಯಪಿಂದ ಕನೆಕ್ಟ್ ಮಾಡಬೇಕು. ಮೊದಲಾಗಿ ಶಟರ್ ಬಟನು, ಈ ಕಡೆ ಬಂದರೆ ಕ್ವಿಕ್ ಸ್ವಿಚ್ಚು, ಪವರ್ ಆನ್ ಮಾಡಲಿಕ್ಕೆ. ನೀವೇನಾದರೂ ಇನ್ ಕೇಸ್ ಆಫ್ ಕ್ಯಾಮ್ರಾ ಆಫಲ್ಲಿರುತ್ತೆ, ಈ ಬಟನ್ನ ರೆಕಾರ್ಡ್ ಬಟನ್ನ ಜಸ್ಟ್ ಪ್ರೆಸ್ ಮಾಡಿ, ಒನ್ಸ್ ಪ್ರೆಸ್ ಮಾಡಿದರೆ ಸಾಕು, ವಿಡಿಯೋ ಆಟೋಮೆಟಿಕಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದರಲ್ಲಿ ನೋಡ್ತಾ ಹೋದರೆ ನಿಮಗೆ ಬ್ಯಾಟ್ರಿ ಓಪನಿಂಗು ಮತ್ತು ಟೈಪ್ C ಕೊಟ್ಟಿದ್ದಾರೆ. ಇಲ್ಲೆರಡು ಲಾಕ್ ಸಿಸ್ಟಮ್ ಇರುತ್ತೆ, ಯಾಕಂದರೆ ಇದು ಫುಲ್ಲಿ ವಾಟರ್ ಪ್ರೂಫ್ ಆಗಿರೋದ್ರಿಂದ. ಬಾಡಿ ಕೂಡ ನಾರ್ಮಲಿ ಕೇಸ್ ಎಲ್ಲ ವಾಟರ್ ಪ್ರೂಫ್ ಆಗಿರೋದ್ರಿಂದ ನಿಮಗೆ ಏನಾಗುತ್ತೆ, ಅಪ್ ಟು 20 ಮೀಟರ್ ಡೆಪ್ತ್ವರೆಗೂ ನೀವು ವಾಟರ್ ಪ್ರೂಫ್ ಯೂಸ್ ಮಾಡ್ಬೋದು. ನಮಗೆ ಸಜೆಷನ್ ಕೊಟ್ಟಿರೋದು ಏನಂದರೆ ಸೀ ವಾಟರು, ಸಾಲ್ಟ್ ವಾಟರು ಅಲ್ಲಿ ಯೂಸ್ ಲೈಕ್ ಬಾಡಿ ಪ್ರೊಟೆಕ್ಷನ್, ಆಕ್ಷನ್ ಕ್ಯಾಮ್ರಾ ಬಾಡಿ ಪ್ರೊಟೆಕ್ಷನ್ನ ಯೂಸ್ ಮಾಡಲೇಬೇಕು. ಅದನ್ನು ನಾವು ಗ್ಯಾಜೆಟ್ಸ್ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ಇಲ್ಲಿ ಬ್ಯಾಟ್ರಿ ಮತ್ತು ಮೆಮೊರಿಗಳು ಹಾಕಲಿಕ್ಕೆ ಅಂತಲೇ ಒಂದು ಲಾಕ್ ಮೌಂಟ್ ಇದೆ. ಇದನ್ನು ಜಸ್ಟ್ ಪ್ರೆಸ್ ಮಾಡಿಬಿಟ್ಟು ಮೂವ್ ಮಾಡಿ ಅಪ್ ಮಾಡಲಿಕ್ಕೆ ನಿಮಗೆ ಡೈರೆಕ್ಷನ್ ಕೊಟ್ಟಿರ್ತಾರೆ ಅವರು. ಅದಾದ ತಕ್ಷಣ ನೆಕ್ಸ್ಟ್ ಓಪನ್ ಆದಮೇಲೆ ಕನೆಕ್ಟ್ ಮಾಡಿ, ನೆಕ್ಸ್ಟ್ ಕನೆಕ್ಟ್ ಆಯಿತು ಬ್ಯಾಟ್ರಿ. ಇಲ್ಲಿ ನಿಮಗೆ ಮೆಮೊರಿ ಕಾರ್ಡ್, ನೀವು SD ಕಾರ್ಡ್ ಇದ್ದರೆ SD ಕಾರ್ಡ್ ಕೂಡ ಹಾಕೋಬೋದು. SD ಕಾರ್ಡ್ ಯಾವುದು ಅಂತ ನಾವು ಕೆಳಗಡೆ ಲಿಂಕ್ ಕೊಟ್ಟಿರ್ತೀವಿ, ಬೇಕಂದರೆ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಈಗ ಬ್ಯಾಟ್ರಿ ಹಾಕಿದ್ದೀವಿ. ಕ್ವಿಕ್ ಸ್ವಿಚ್ ಬಟನ್ ಇದು ಆಲ್ರೆಡಿ ಒಂದ್ಸಲ ಕನೆಕ್ಟ್ ಆಗಿದೆ, ನಿಮಗೆ ಡೈರೆಕ್ಟ್ ಓಪನ್ ಆಗುತ್ತೆ. ಕ್ವಿಕ್ ಸ್ವಿಚ್ ಬಟನ್ ಒಂದ್ಸಲ ಪ್ರೆಸ್ ಮಾಡಿದರೆ ಸಾಕು, ಕ್ಯಾಮ್ರಾ ಆನ್ ಆಗುತ್ತೆ. ಈ ಕಡೆ ಕ್ವಿಕ್ ಸ್ವಿಚ್ ಕೆಳಗಡೆ ಒಂದು ಬಟನ್ ಕೊಟ್ಟಿರ್ತಾರೆ, ಇದೇನಪ್ಪ ಅಂದರೆ ಚಾರ್ಜಿಂಗ್ ಪೋರ್ಟ್, ಟೈಪ್ C to C ಚಾರ್ಜಿಂಗ್ ಇರುತ್ತೆ. ಅದನ್ನು ಯಾವ ಥರ ಓಪನ್ ಮಾಡಬೇಕಂತೇಳಿ ಡೈರೆಕ್ಷನ್ ಕೊಟ್ಟಿರ್ತಾರೆ. ನೀವು ಜಸ್ಟ್ ಪ್ರೆಸ್ ಮಾಡಿ ಡೌನ್ ಮೂವ್ ಮಾಡಿದರೆ ಓಪನ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಟೈಪ್ C, ಯಾಕಂದರೆ ಸಾಕೆಟ್ಗೆ ನಿಮ್ಮ ಹತ್ರ ಯೂಶಲಿ ನೀವು ಎಲ್ಲರೂ ಟೈಪ್ C ಮೊಬೈಲ್ ಯೂಸ್ ಮಾಡೋದ್ರಿಂದ ನೀವೇನು ಮಾಡ್ಬೋದು, ಟೈಪ್ C to C ಅಡಾಪ್ಟರ್ ಯೂಸ್ ಮಾಡ್ಬೋದು. ಯಾಕಂದರೆ ಅವ್ರು ಕೊಟ್ಟಿರೋದು ಟೈಪ್ C to C ಕೇಬಲ್ ಮಾತ್ರ. ಇದರಲ್ಲಿ ನಮಗೆ ಇಂಪ್ರೆಸ್ ಆಗೋ ಥರ ಏನೇನು ಕೊಟ್ಟಿದ್ದಾರೆ ಅಂದರೆ, ಬನ್ನಿ ಮೋಡ್ಸ್ ಯಾವುದಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಫಸ್ಟು ನಿಮಗೆ ಫೋಟೋಸು, ಅದಾದಮೇಲೆ ನೆಕ್ಸ್ಟು ವೀಡಿಯೋ. ಇದರಲ್ಲಿ ತುಂಬ ಇಂಪ್ರೆಸಿವ್ ಆಗಿರ್ತಕ್ಕಂಥ ಮೋಡ್ ಯಾವುದು ಅಂದರೆ, ನೀವು ಏನಾದರೂ ನೈಟ್ ವಿಷನಲ್ಲಿ ಕ್ಯಾಪ್ಚರ್ ಮಾಡ್ತೀರಾ
ವ್ಲಾಗ್ ಮಾಡುವಾಗ ಬೇಕು ಅಂದರೆ ಸೂಪರ್ ನೈಟ್ ಮೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಸ್ಲೋ ಮೋಷನ್ ಟೈಮ್ ಲ್ಯಾಪ್ಸ್ ಕೂಡ ಇರುತ್ತೆ. ಬಟ್ ಕ್ಯಾಮ್ರಾ ಮಾತ್ರ ಪ್ರೀಮಿಯಮ್ ಲುಕ್ ಇದೆ. ಅಗೇನ್ ಗಿವನ್ ಕಲರ್ ಗ್ರೇಡಿಂಗ್ ಸೆನ್ಸರ್, ಇನ್ಬಿಲ್ಟ್ ಮೈಕ್ ಕೂಡ ಇರುತ್ತೆ ಇದರಲ್ಲೇ. ಬಟ್ ಇದರಲ್ಲಿ ನನಗೆ ಕ್ರೇಜಿ ಫೀಚರ್ಸ್ ಏನಂದರೆ ಇದರಲ್ಲಿ ಇನ್ಬಿಲ್ಟ್ ಸ್ಟೋರೇಜು 50.2 GB ಇರುತ್ತೆ. ನಾವು ಸ್ವಲ್ಪ ಯೂಸ್ ಮಾಡಿರೋದ್ರಿಂದ 49.9 GB ಅವೈಲೇಬಲ್ ಇದೆ. ಮತ್ತು ನೀವು ಸೆಟ್ಟಿಂಗ್ಸಿಗೆ ಹೋದರೆ ಕ್ವಿಕ್ ಸ್ವಿಚ್ ಇದೆ, ರೊಟೇಟ್ ಇದೆ, ಲಾಕ್ ಸಿಸ್ಟಮ್. ನೆಕ್ಸ್ಟ್ ನೀವು ಸೆಟ್ಟಿಂಗ್ಸಲ್ಲಿ ಹೋದರೆ ಯಾವ್ಯಾವ ಥರ ಬೇಕು, ಮೈಕೆಲ್ಲ ಯಾವ ಥರ ಕನೆಕ್ಟ್ ಮಾಡೋದು, ವೈರ್ಲೆಸ್ ಏರ್ಬಡ್ಸ್ ಕೂಡ ಯೂಸ್ ಮಾಡ್ಬೋದು. ನಾನೀಗ ಕರೆಂಟ್ಲಿ IQ TWS-1E ಯೂಸ್ ಮಾಡ್ತಾಯಿದ್ದೀನಿ. ಬೆಟರ್ ANC ಇರೋದ್ರಿಂದ ಬ್ರೈಟ್ನೆಸ್ ಆಲ್ಸೋ ಅಡ್ಜಸ್ಟ್ ಮಾಡ್ಕೋಬೋದು. ಸಮ್ ಅದರ್ ಫೀಚರ್ಸ್ ತುಂಬ ಫೀಚರ್ಸ್ ಇದೆ ಇದರಲ್ಲಿ. ಇದೊಂದು ಬೆಸ್ಟ್ ಆ್ಯಕ್ಷನ್ ಕ್ಯಾಮ್ರಾ ಅಂತ ಹೇಳ್ಬೋದು. ಇದೊಂದೆರಡು ಡೆಮೋ ವೀಡಿಯೋಸ್ನ ನಾವು ನಿಮಗೆ ತೋರಿಸ್ತೀವಿ ಇದೇ ವಿಡಿಯೋದಲ್ಲಿ. ನೀವು ನೋಡ್ಬೋದು, ಜಸ್ಟ್ ಕ್ಯಾಮ್ರಾ ಆಫ್ ಆಗಿರುತ್ತೆ. ನೀವು ಜಸ್ಟ್ ಶಟರ್ ಬಟನ್ನ ಕ್ಲಿಕ್ ಮಾಡಿದರೆ ಸಾಕು, ಆಟೋಮೆಟಿಕಲಿ ರೆಕಾರ್ಡ್ ಆಗುತ್ತೆ. ನೀವು ನೋಡ್ಬೋದು, ಇಲ್ಲಿ ರೆಕಾರ್ಡ್ ಆಗ್ತಾ ಇರೋದು ಕಾಣುತ್ತೆ. ಅದಾದಮೇಲೆ ನೀವು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ವಿತಿನ್ 3 ಸೆಕೆಂಡ್ಸಲ್ಲಿ ಆಫ್ ಆಗುತ್ತೆ. ನೀವು ಅದನ್ನು ಸೆಟ್ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕಾಷ್ಟು. ಲಾಸ್ಟಲ್ಲಿ ನೀವು ನೋಡೋದಾದರೆ ಇದು ಬ್ಯಾಟ್ರಿ ಬ್ಯಾಕಪ್ ಬಂದುಬಿಟ್ಟು 4 hours ಇರುತ್ತೆ. ನೀವು ನೋಡ್ಬೋದು, ಈಗ ಕರೆಂಟ್ಲಿ 1 hour 8 minutes ಅಂತ ಹೇಳ್ತಿದೆ. ಬಟ್ ಒಂದು ಬ್ಯಾಟ್ರಿ ನಿಮಗೆ ಅಪ್ ಟು 4 hours ಕೇಪೇಬಲ್ ಇದೆ ವಿಡಿಯೋ ರೆಕಾರ್ಡಿಂಗಿಗೆ. ನೀವು ಯಾವ ಥರ ಕ್ವಾಲಿಟಿ ಸೆಟ್ ಮಾಡಿ ವಿಡಿಯೋ ಮಾಡ್ತೀರ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಜಸ್ಟ್ ಕ್ಯಾಮ್ರಾ ಆಫ್ ಆಗಿರುತ್ತೆ, ನೀವು ಜಸ್ಟ್ ಶಟರ್ ಬಟನ್ನ ಕ್ಲಿಕ್ ಮಾಡಿದರೆ ಸಾಕು, ಆಟೋಮೆಟಿಕಲಿ ರೆಕಾರ್ಡ್ ಆಗುತ್ತೆ. ನೀವು ನೋಡ್ಬೋದು, ಇಲ್ಲಿ ರೆಕಾರ್ಡ್ ಆಗ್ತಾ ಇರೋದು ಕಾಣುತ್ತೆ. ಅದಾದಮೇಲೆ ನೀವು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ವಿತಿನ್ 3 ಸೆಕೆಂಡ್ಸಲ್ಲಿ ಆಫ್ ಆಗುತ್ತೆ. ನೀವು ಅದನ್ನು ಸೆಟ್ ಮಾಡ್ಕೋಬೋದು ನಿಮಗೆ ಎಷ್ಟು ಬೇಕಾಷ್ಟು. ಶಟರ್ ಆನ್ ಮಾಡಿದ ಡೈರೆಕ್ಟಾಗಿ ವಿಡಿಯೋ ರೆಕಾರ್ಡ್ ಆಗ್ತಿದೆ. ನಾವು ನೋಡ್ಬೋದು, ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೋದು. ನೀವು 1.5 ಮೀಟರ್ವರೆಗೂ ಲೆಂತ್ ಕೊಟ್ಟಿದ್ದಾರೆ. ನೀವು ಡ್ರೋನ್ ಯೂಸ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಸಿಲಿ ನೀವು ಬ್ಲಾಗಿಂಗ್ಗೆ ಹೊರಗಡೆ ಇದ್ದಾಗ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ಥರ ನಿಮ್ಮ ಸಪೋರ್ಟ್ ತುಂಬ ಬೇಕಾಗುತ್ತೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಮ್ಮ ಕ್ಯಾಮ್ರಾ ಟೆಸ್ಟಿಂಗ್ ಮತ್ತು ಬೈಕ್ ರೇಸ್ ನಾವು ಹಾಕ್ತೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.